ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಬೀಚ್ ಹತ್ರ ಮಾತಾಡ್ತಾ ಅವ್ರೆ. ಹೆಂಡತಿ ಗಂಡನ ಹತ್ರ ಹೇಳ್ತಾವ್ರೆ, ರೀ 4-5 ವರ್ಷ ಎಷ್ಟು ಬೇಗ ಓಡೈತಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಂದು ಎಲ್ಲಿ ನೀವು ನನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಲ್ವೋ ಅನ್ಕೊಂಡೆ, ಥ್ಯಾಂಕ್ ಯು ರೀ ಅಂತ ಹುಡುಗಿ ಗಂಡನ ಹತ್ರ ಹೇಳ್ತಾವಳೆ. ಗಂಡ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡೋನು. ಇನ್ನ ಇಬ್ರು ಹಂಗೆ ಅಲ್ಲಿ ಬರ್ತಾರೆ. ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇದೆ, ಅಲ್ಲೊಂದು ಐಸ್ ಕ್ರೀಮ್ ತಕೊಟ್ರಿ ಅಂತ ಹೆಂಡತಿ ಕೇಳ್ತಾಳೆ. ಗಂಡನು ಐಸ್ ಕ್ರೀಮ್ ತಗೊಂಡ್ಬಂದು ಹೆಂಡತಿ ಕೊಡ್ತಾನೆ. ಇನ್ನ ಐಸ್ ಕ್ರೀಮ್ ತಿಂತ ಹೆಂಡತಿ ಗಂಡನಿಗೆ ತಿನ್ಸಕ್ ಹೋಯ್ತಾಳೆ. ಗಂಡ ತಿನ್ಬೇಕು ತಾನೆ, ಅವ್ನು ಏನ್ ಹೇಳ್ತಾನೆ ಗೊತ್ತಾ, ಲೇ ಈ ಲೈಫೇ ನನಗೆ ಬೋರ್ ಆಗಿದೆ ಕಣೆ, ಅದೇ ಮುಖ ಅದೇ ಮನೆ ಅದೇ ಕೆಲಸ, ಏನೋ ಒಂದು ಚೇಂಜ್ ಬೇಕಣೆ ಅಂತ ಗಂಡ ಹೆಂಡತಿಗೆ ಹೇಳ್ತಾವನೆ. ಹೆಂಡತಿನೋ ಏನೋ ಚೇಂಜಾ, ಅದೇ ರೀ ಲವ್ ಮಾಡ್ಬೇಕಾರೆ ಹಿಂಗೆಲ್ಲ ಮುದ್ದು ಮಾಡ್ತಾ ಇದ್ವಲ್ಲ ಹಂಗ್ ಮಾಡ್ಲಾ ರೀ, ಅವತ್ತು ಆ ದೇವಸ್ಥಾನ ನೀವು ಡ್ಯಾನ್ಸ್ ಆಡಿದ್ರಲ್ಲ ನನಗೋಸ್ಕರ, ಆತರ ಡ್ಯಾನ್ಸ್ ಆಡ್ಲಾ, ಹಾಡ್ರಿ ಪ್ಲೀಸ್ ರೀ. ಏನ್ರಿ ನೀವು ಲವ್ ಮಾಡ್ಬೇಕಾರೆ ಏನೇನೋ ಮಾತಾಡ್ತಾ ಇದ್ರಿ, ಇವಾಗ ಜಾಸ್ತಿ ಮಾತಾಡೋದೇ ಇಲ್ವಲ್ಲ ಅಂತ ಹೆಂಡತಿ ಹೇಳ್ತಾ ಅವ್ರೆ. ಸರಿ ಕಣೆ ಬಾ ಹೋಗೋಣ ಅಂತ ಹಂಗೆ ಹೋಯ್ತಾವ್ರೆ. ಅಲ್ಲೊಂದು ದೊಡ್ಡ ಬ್ರಿಡ್ಜ್ ಇದೆ ಅಲ್ಲ, ಆ ಬ್ರಿಡ್ಜ್ ನ ಗ್ಯಾಪ್ ಇಟ್ಕೊಳ್ಳಿ. ಇನ್ನ ಗಂಡನ್ನ ತಪ್ಕೊಂಡು 2 ವೀಲರ್ ಅಲ್ಲಿ ಬುರ್ರ ಅಂತ ಹೋಯ್ತಾ ಅವ್ರೆ ಮನೆ ಕಡೆಗೆ. ಹಂಗೆ ಮನೆ ಹತ್ರ ಹೋದ್ರು, ಮಲ್ಕೊಂಡ್ರು. ಬೆಳಿಗ್ಗೆ ಎದ್ದೊಳ್ತಾಳೆ, ಗಂಡ ಇಲ್ಲ, ಹುಡುಗಿ ಮಾತ್ರ ಇದ್ದಾಳೆ. ಇದೇನಪ್ಪ ಗಂಡ ಅಷ್ಟು ಬೇಗ ಕೆಲ್ಸಕ್ಕೆ ಹೊಂಟೋದ್ನ ಅಂತ ಆಚೆ ಬಂದ್ ನೋಡ್ತಾರೆ. ನಮ್ ಹೀರೋಯಿಂದು ಒಂದು ಸೈಕಲ್ ಇದೆ, ಆ ಸೈಕಲ್ ಮೇಲೆ ಒಂದು ಲೆಟರ್ ಬರ್ದಿಕ್ಬಿಟ್ಟು ಗಂಡ ಹೋಗವನೆ. ಈ ತರ ಈ ಜೀವನ ನನಗೆ ಇಷ್ಟ ಇಲ್ಲ, ಇನ್ಮೇಲೆ ನಾ ಹುಡುಕ್ಬೇಡ, ನನಗೆ ಫೋನ್ ಮಾಡಬೇಡ ಅಂತ. ಈ ಹೀರೋಯಿನ್ಗೆ ಬರುತ್ತೆ ನೋಡಿ ಒಂದು ಕೋಪ. ಆ ಸೈಕಲ್ ನ ತುಳಿದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಫೋನ್ ಎತ್ಕೊಂಡು ಗಂಡನಿಗೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾಳೆ. ಗಂಡ ಅಲ್ಲಿ ಫೋನು ತೆಗಿಯಲ್ಲ. ಹೆಂಗೋ ಗಂಡ ಸೆಕ್ಯೂರಿಟಿ ಅಲ್ವಾ, ಅವ್ನ್ ಕೆಲಸ ಮಾಡೋ ಜಾಗಕ್ಕೆ ಹೋಗೋಣ ಅಂತ ಹೋಯ್ತಾಳೆ. ನೋಡಿದ್ರೆ ಸೈಕಲ್ ಪಂಚರ್ ಆಗಿದೆ. ಇದು ಬೇರೆ ಈ ಟೈಮ್ಗೆ ಕೈ ಕೊಡುತ್ತೆ ಅಂತ ಇನ್ನ ಗಾಡಿಗೂ ಏರ್ಡ್ಕೊಂಡು ಸೈಕಲ್ ತುಳ್ಕೊಂಡು ಝುಮ್ ಅಂತ ಹುಡುಗಿ ಹೋಯ್ತಾಳೆ. ಅಲ್ಲಿ ಮುಂದ್ಗಡೆ ಹುಡುಗರು ಆಟ ಆಡ್ತಾವ್ರೆ. ಹಿಂಗೊಂದು ಟರ್ನ್ ಹೊಡಿತಾಳೆ, ನೋಡಿದ್ರೆ ಚಪ್ಲಿ ಕಿತ್ತೋಯ್ತು. ಇನ್ನ ಸೈಕಲ್ ಕೆಳಗಡೆ ಬಿತ್ತು. ಈ ಚಪ್ಲಿ ಬೇರೆ ಇದೇ ಟೈಮ್ಗೆ ಮಕ್ಕರ್ ಮಾಡ್ಬೇಕಾ ಅಂತ ಚಪ್ಲಿನೂ ಕೈಲಿ ಎತ್ಕೊಂಡು ಸೀದಾ ಹಂಗೆ ಮುಂದೆ ಹೋದ್ರು. ಇನ್ನ ನೈಟ್ ಇವ್ರ ಗಂಟೆ ಜೊತೆ ಬರ್ಬೇಕಾರೆ ಒಂದ್ ದೊಡ್ಡ ಬ್ರಿಡ್ಜ್ ನೋಡ್ದಲ್ಲ, ಆ ಬ್ರಿಡ್ಜ್ ಮೇಲೆ ಸೈಕಲ್ ನ ತುಳಿಯಕ್ಕಾಗಲ್ಲ. ಪಾಪ ಹುಡುಗಿ ನೋಡಿ ಸೈಕಲ್ ನ ಹೆಂಗ್ ತಳ್ಕೊಂಡು ಹೋಯ್ತಾವಳೆ ಅಂತ. ಬ್ರಿಡ್ಜ್ ತುದಿಗೂ ಹೋಗಿ ಗಂಡನಿಗೆ ಫೋನ್ ಮಾಡ್ತಾಳೆ. ಗಂಡ ತಿರ್ಗಾ ಫೋನು ತೆಗಿತಾ ಇಲ್ಲ. ಹೆಂಡತಿ ಹೇಳ್ತಾವಳೆ, ನನ್ನ ಮಗನೇ ನೀನು ಮಾತ್ರ ಫೋನ್ ತೆಗದೆ ಅನ್ಕೋ, ನೀನ್ ಕಿವಿನ ಕಟ್ ಮಾಡಿ ನಾಯಿಗೆ ಫಿಟ್ ಮಾಡ್ಬಿಡ್ತೀನಿ ಕಣೋ ಅಂತ. ಹಂಗೆ ಮಾಡಿ ಆ ಅಪಾರ್ಟ್ಮೆಂಟ್ ಗೆ ಹೋದ್ರು. ಅಲ್ಲಿ ಇನ್ನೊಬ್ಬ ಸೆಕ್ಯೂರಿಟಿ, ಏಯ್ ಯಾರಮ್ಮ ನೀನು, ಹೋಗ ಆ ಕಡೆ, ಸೈಕಲ್ ತಗೊಂಡ್ ಕಡೆ ಬರಬಾರ್ದು ಅಂತ ಬೈತಾವನೆ. ಯೋ ನೀನ್ ಯಾವನಯ್ಯ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಏನೋ ನಾನ್ ಯಾರ, ನಾನೇ ಇಲ್ಲಿ ಹೊಸದಾಗಿ ಕೆಲಸ ಸೇರ್ಕೊಂಡಿರೋ ಸೆಕ್ಯೂರಿಟಿ. ಹಂಗಂದ್ರೆ ಅಳಬ ಇಲ್ಲ ಯಾವದ, ಅವನು ನಿನ್ನೆ ರಾತ್ರಿನೇ ಕೆಲಸ ಬಿಟ್ಬಿಟ್ನಂತೆ, ಅದಕ್ಕೆ ನಮ್ಮ ಏಜೆನ್ಸಿ ಕಡೆಯಿಂದ ನನ್ನ ಕಳಿಸೋರೆ ಅಂತ ಆ ಸೆಕ್ಯೂರಿಟಿ ಅಪ್ಪ ಹೇಳ್ತಾವನೆ. ಇನ್ನ ನಮ್ಮ ಹೀರೋಯಿನ್ ಆ ಅಪಾರ್ಟ್ಮೆಂಟ್ ಅಲ್ಲೇ ಮನೆ ಕೆಲಸ ಮಾಡೋದು. ಆ ಮನೆ ಒಳಗಡೆ ಹೋಯ್ತಾಳೆ. ಅಲ್ಲಿ ಗಂಡ ಇಂತ ಇಬ್ರು ಒಳ್ಳೆ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಅವ್ರೆ. ಬಟ್ ಅವ್ರ ಮಗಳು ಮಾತ್ರ, ಆಂಟಿ ಅವ್ರು ಬಡ್ಕೊಳ್ಳೋದಕ್ಕಲ್ಲ, ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ, ಅವ್ರದ್ದು ಇದ್ದಿದೆ, ನನಗೆ ಇವತ್ತು ಟಿಫನ್ ಮಾತ್ರ ಸೂಪರ್ ಆಗಿ ಮಾಡ್ಕೊಡ ಆಂಟಿ ಅಂತ ಅಲ್ಲಿ ಕಿತ್ತಾಡ್ತಾವ್ರಲ್ಲ. ಅವ್ರ ಮಗಳು ಬಂದು ನಮ್ಮ ಹೀರೋಯಿನ್ ಹತ್ರ ಹೇಳ್ತಾ ಅವ್ರೆ. ಇನ್ನ ಹೀರೋಯಿನ್ಗೆ ಒಂದು ಮೆಸೇಜ್ ಬಂತು, ಲೇ ನನ್ ಜೊತೆ ಫೋಟೋ ಆಗಿರೋ DP ಇದೆಯಲ್ಲ ಅದನ್ನು ಡಿಲೀಟ್ ಮಾಡು ಅಂತ. ಇನ್ನ ಹೀರೋಯಿನ್ ಅಲ್ಲಿ ಕುತ್ಕೊಂಡು ಗೊಳೋ ಅಂತ ಹತ್ಕೋತಾರೆ. ಆ ಮನೆ ಓನರ್ ಮಕ್ಕಳೇ ಬಂದು, ಆಂಟಿ ಏನು ಆಗಲ್ಲ, ತಲೆ ಕೆಡಿಸ್ಕೊಂಬೇಡಿ, ನಿಮ್ ಯಜಮಾನ್ರು ಬಂದ್ಬಿಡ್ತಾರೆ ಅಂತ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಆದ್ರೂ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರೆ ಹುಡುಗ ಅಲ್ವನ್ರಿ, ಸಡನ್ ಆಗಿ ಬಿಟ್ಟೋಗ್ಬಿಟ್ರೆ ಯಾರು ತಾನೇ ಅಳು ಬರಲ್ಲ. ಹುಡುಗಿ ತಿರ್ಗಾ ಮನೆ ಕಡೆ ಬರ್ತಾಳೆ. ತಿರ್ಗಾ ಬ್ರಿಡ್ಜ್ ನ ಹತ್ತಕ್ ಆಗಲ್ಲ. ಅಲ್ಲಿ ನೋಡಿ ಬ್ರಿಡ್ಜ್ ಮಧ್ಯೆ ತಲೆ ಮೇಲೆ ಕೈ ಇಟ್ಕೊಂಡು ಹೆಂಗ್ ಕುಂತವಳೆ ಅಂತ. ಇನ್ನ ಹಂಗೆ ಮಾಡಿ ನೈಟ್ ಮನೆಗೆ ಬಂದು ತಿರ್ಗಾ ಪಾಪ ಗಂಡನಿಗೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾರೆ. ಆದ್ರೆ ಅವನು ಫೋನ್ ಎತ್ತಲ್ಲ. ಸರಿ ಹಂಗೆ ಟಯರ್ಡ್ ಆಗಿ ಮಲ್ಕೋತಾರೆ. ಹಂಗೆ ಮಾರನೇ ದಿನ ಕಂಡ್ಬಿಟ್ರು. ಆ ಸೂರ್ಯನ ಬೆಳಕು ಇವ್ರ ಮಕ್ಕಕ್ಕೆ ಹೊಡಿತಾ ಇದೆ. ಏನಪ್ಪಾ ಅಂತ ನೋಡಿದ್ರೆ ಅಲ್ಲಿ ನೋಡ್ರಿ, ಅಲ್ಲಿ ಆ ಮನೆ ತೂತಾಗ್ಬಿಟ್ಟೈತೆ. ಇನ್ನ ಇವರೇ ಹೋಗಿ ಅಲ್ಲೊಬ್ರು ಗಾರೆ ಮೇಸ್ರಿ ಇದಾರೆ ತಾತಪ್ಪ, ಆ ಸೈಕಲ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಏಯ್ ನಿಧಾನ ಕೊಡ್ಸಮ್ಮ ಅಂತ ತಾತಪ್ಪನು ಪಾಪ ಬಡ್ಕೊಂತ ಅವ್ರೆ. ಇನ್ನ ಮನೆಗೆ ಅವ್ರನ್ನ ಕರ್ಕೊಂಡ್ ಬಂದ್ರು. ಆ ತೂತನ ತೋರಿಸ್ತಾರೆ, ಅದೇ ಮನೆ ಮೇಲೆ ಬಿದ್ದಿರೋ ತೂತನ. ಆ ತಾತಪ್ಪನು ಇದಕ್ಕೊಂದು 30-40 ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಏನೋ 30-40 ಸಾವಿರ ರೂಪಾಯಿನ, ಯೋ ನನ್ ಗಂಡನೇ ಬಿಟ್ಬಿಟ್ಟು ಹೊಂಟೋದ, ಈ ಮನೆ ನನಗೆ ಇನ್ನೇನಕ್ಕೆ, ಯಾವ್ದನ ತಾರ್ಪಲ್ ಹಾಕಿ ಮುಚ್ಬಿಡೋಣ ಅಂತೇಳಿ ಒಂದ್ ತಾರ್ಪಲ್ ಹಾಕಿ ಆ ಮನೆನ ಮುಚ್ತಾರೆ. ಹಂಗೆ ಹುಡುಗಿ ಒಂದಿನ ಸಾಯಂಕಾಲ ಗಂಡನಿಗೆ ಟ್ರೈ ಮಾಡ್ತಾರೆ, ಫೋನ್ ತೆಗಿತಾನ ಇಲ್ವಾ ನೋಡೋಣ ಅಂತ. ಅವನು ಫೋನ್ ತೆಗೆದ್ಬಿಟ್ಟಾರೆ. ಏಯ್ ಏನಕ್ಕೆ ಫೋನ್ ಮಾಡಿದ್ಯಾ, ಯಾರ್ ನೀನು ಅಂತ ಕೇಳ್ತಾನೆ. ಡಾರ್ಲಿಂಗ್ ಹಂಗೆಲ್ಲ ಹೇಳ್ಬೇಡ ಕಣೋ, ನೀನು ಬಿಟ್ರೆ ನನಗೆ ಇನ್ ಯಾರಿದ್ದಾರೆ, ನಾನ್ ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲಾರನ್ನೂ ಬಿಟ್ಟು ಬಂದಿದ್ದೀನಿ, ಪ್ಲೀಸ್ ಕಣೋ, ಇನ್ಮೇಲೆ ನಿನ್ನ ಹತ್ರ ಐಸ್ ಕ್ರೀಮ್ ಕೇಳಲ್ಲ, ನಿನ್ನ ನಾನು ಬೇಗ ಕೂಡ ಎಬ್ಬರ್ಸಲ್ಲ, ಬೆಳಗ್ಗೆ ಕಾಫಿ ಮಾಡ್ಕೊಡ್ತೀನಿ ಕಣೋ, ಕಾಲು ಹೊತ್ತು ಕೊಡ್ತೀನಿ ಕಣೋ ಅಂತ ಹುಡುಗಿ ಪಾಪ ತುಂಬಾ ಅವನ ಹತ್ರ ಗೆಂಜತಾಳ್ರಿ. ಆದ್ರೆ ಅವನು ಹೆಂಗಾರು ಹಾಳಾಗೋಗು, ಇನ್ಮೇಲೆ ಫೋನ್ ಮಾಡಕ್ ಹೋಗ್ಬೇಡ ಅಂತ ಫೋನು ಕಟ್ ಮಾಡ್ತಾನೆ. ಇನ್ನ ಹುಡುಗಿನು ಸೈಕಲ್ ಹೊಡ್ಕೊಂಡು ಹಂಗೆ ಮನೆ ಕಡೆ ಬತ್ತಾಳೆ. ಅಲ್ಲೊಂದು ಫ್ಯಾಮಿಲಿ ಐಸ್ ಕ್ರೀಮ್ ತಿನ್ಕೊಂಡು ಬೈಕಲ್ಲಿ ಹೋಯ್ತಾ ಅವ್ರೆ. ಸಿಗ್ನಲ್ ಅಲ್ಲಿ ನಿಂತವ್ರೆ. ಅವ್ರನ್ನ ನೋಡಿ ಹೀರೋಯಿನ್ ಪಾಪ ಸ್ವಲ್ಪ ಫೀಲ್ ಮಾಡ್ಕೋತಾರೆ. ಸರಿನಾ ಹಂಗೆ ಮನೆ ಕಡೆ ಬರ್ತಾವ್ರೆ. ತಿರ್ಗಾ ಆ ಬ್ರಿಡ್ಜ್ ಮೇಲೆ ಹತ್ತಕ್ ಆಗಲ್ಲ. ಆ ಹುಡುಗಿ ಬಡ್ಕೊಳ್ಳುತ್ತೆ ನೋಡಿ, ಆ ಕೋಪದಕ್ಕೆ, ಗಂಡನ ಮೇಲಿರೋ ಕೋಪಕ್ಕೆ ಯಪ್ಪ ಪಾಪ ಕಿವಿನೇ ಚುರ್ರ ಅನ್ಬಿಡ್ತದೆ. ಇನ್ನ ಹಂಗೆ ಮಾಡಿ ಹುಡುಗಿ ಬ್ರಿಡ್ಜ್ ಮೇಲೆ ಬಂದ್ರು. ಬ್ರಿಡ್ಜ್ ಸೆಂಟ್ರಲ್ ಇದಾರೆ, ದೊಡ್ಡ ಹೈಟ್. ನೀವ್ ಹೇಳಿ ಯಾವ ಹೆಣ್ಮಕ್ಳಿಗೆ ಇವಾಗ ಏನ್ ಅನ್ಸುತ್ತೆ, ಅದೇನೆ ನಮ್ಮ ಹೀರೋಯಿನ್ಗೂ ಅನ್ಸೋದು. ಇನ್ನು ಗಂಡ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ನಾನು ಇನ್ನೇನಕ್ ಬದುಕ್ಬೇಕು ಅಂತ ಹುಡುಗಿ ಸೂಸೈಡ್ ಮಾಡ್ಕೊಳಕ್ಕೆ ಅಲ್ಲಿಂದ ಎಗರಕ್ ಹೋಯ್ತಾಳೆ. ಆ ದಾವಣಿ ಆ ಸೈಕಲ್ ಹ್ಯಾಂಡಲ್ ತಗೊಳಕೊಂಡು ಅವಳು ಬೀಳಕ್ ಆಗಲ್ಲ. ಹಂಗೆ ಆ ಹುಡುಗಿ ಆ ಸೈಕಲ್ ನ ನೋಡ್ತಾಳ್ರಿ. ಆ ಸೈಕಲ್ ನಮ್ ಹೀರೋಯಿನ್ಗೆ ಮರುಜನ್ಮ ಕೊಟ್ಟಿರಂಗೈತೆ. ಆ ಸೈಕಲ್ ನ ತಪ್ಕೊಂಡು ಹುಡುಗಿ ಹಂಗ
ಹೆಂಗ್ ಅಳ್ತಾಳೆ ಅಂದ್ರೆ ಯಪ್ಪ ಪಾಪ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಆ ಬ್ರಿಡ್ಜ್ ಕೆಳಗಡೆ ರೋಡ್ ಹೊಸದಾಗಿ ಓಪನ್ ಆಗೈತೆ. ಆದ್ರೆ ಹುಡುಗಿ ಕೆಳಗಡೆ ಹೋಗಲ್ವಲ್ಲ, ಬ್ರಿಡ್ಜ್ ಮೇಲೆ ಹತ್ತಾಳೆ. ರೀ ನಿಮ್ಗೊಂದು ವಿಷಯ ಗೊತ್ತಾ, ಹುಡುಗಿ ಸೈಕಲ್ ತುಳ್ಕೊಂಡೆ ಆ ಗಂಡನ್ ನೆನೆಸ್ಕೊಂಡು ನನ್ನ ಮಗನೇ ಬಿಟ್ಟು ಹೋದಲ್ಲ ಅಂತ ಆ ಕೋಪಕ್ಕನೆ ಹುಡುಗಿ ಬ್ರಿಡ್ಜ್ ಮೇಲೆ ಹತ್ತು ಬಿಡ್ತಾಳ್ರಿ. ಬ್ರಿಡ್ಜ್ ಸೆಂಟರ್ ಅಲ್ಲಿ ಸೈಕಲ್ ನ ನಿಲ್ಲಿಸ್ಬಿಟ್ಟು ಅಲ್ಲಿ ನೋಡ್ರಿ ಡ್ಯಾನ್ಸ್ ಹೆಂಗ್ ಆಡ್ತಾವಳೆ ಅಂತ. ಇನ್ನ ಹುಡುಗಿ ಫುಲ್ ಜೋಶಲ್ಲಿ ಅವಳ್ರಿ. ಅಲ್ಲಿ ನೋಡಿ ಬಾತ್ರೂಮ್ ಮೇಲೆ ಕುತ್ಕೊಂಡು ಹೆಂಗ್ ಡ್ಯಾನ್ಸ್ ಆಡ್ತಾವಳೆ ಅಂತ. ಇನ್ನ ಕೆಲಸದ ಅಮ್ಮನು ಹೇಳ್ತಾ ಇದೆ, ಏನಮ್ಮ ಫುಲ್ ಜೋಶಲ್ಲಿ ಇದೆಯಾ, ಏನ್ ಸಮಾಚಾರ, ತಗೋ ಸಂಬಳ ಅಂತ ಸಂಬಳನು ಕೊಡ್ತಾರೆ. ನಮ್ ಹೀರೋಯಿನ್ ಹುಡುಗಿ ಇವ್ರ ಗಂಡನ್ ಏಜೆನ್ಸಿ ಇದೆಯಲ್ಲ, ಮೇಡಮ್ ಅವರೇ ಈ ತರ ನನ್ನ ಗಂಡ ನನ್ನ ಬಿಟ್ಟು ಹೊಂಟದ, ಅವನು ಬೇರೆ ಕಡೆ ಸೆಕ್ಯೂರಿಟಿ ಕೆಲಸನೇ ಮಾಡ್ತಾನೆ, ಸ್ವಲ್ಪ ಎಲ್ಲಿ ಮಾಡ್ತಾವನೆ ಅಂತ ಕೇಳ್ಬಿಟ್ಟು ನನಗೆ ಹೇಳಿ ಮೇಡಮ್ ಅವರೇ ಅಂತ ಕೆಲಸದ ಮನೇಲಿ ಕೇಳಿರ್ತಾಳೆ. ಆ ಓನರ್ ಅಮ್ಮನು ಇವ್ರಿಗೆ ಆ ಗಂಡನ ಅಡ್ರೆಸ್ ಕೊಟ್ಟಿರ್ತಾರೆ. ಇನ್ನ ಸೈಕಲ್ ನ ಒಂದ್ ಟೆಂಪಲ್ ಹಾಕೊಂಡು ಗಂಡನ್ ನೋಡಕ್ಕೆ ಹೋಯ್ತಾ ಅವ್ರೆ. ಆ ಗಂಡನ ಮುಂದೆ ನಿಂತ್ಕೊಂಡ್ರು, ಏನಪ್ಪಾ ಸೆಕ್ಯೂರಿಟಿ ಚೆನ್ನಾಗಿದ್ಯಾ ಅಂತ. ಅವನಿಗೆ ಒಂಥರ ಶಾಕು. ಸರಿ ನೀನೇನು ಮಾತಾಡಬೇಡ, ಅಲ್ಲಿ ಹೋಗಿ ಐಸ್ ಕ್ರೀಮ್ ತಗೊಂಬ, ಐಸ್ ಕ್ರೀಮ್ ತಿನ್ಕೊಂಡೇ ಮಾತಾಡೋಣ ಅಂತ ನಮ್ ಹೀರೋಯಿನ್ ಹುಡುಗಿ ಹೇಳ್ತಾರೆ. ಹಂಗೆ ಇಬ್ಬರು ಒಂದು ಪಾರ್ಕ್ ಅಲ್ಲಿ ಕುತ್ಕೊಂಡ್ರು. ಆ ಸೆಕ್ಯೂರಿಟಿ ಗಂಡ ಒಂಥರ ಭಯ ಬೀಳ್ತಾವನೆ. ನಮ್ ಹೀರೋಯಿನ್ ಐಸ್ ಕ್ರೀಮ್ ತಿನ್ಕೊಂಡೇ ಹೇಳ್ತಾವ್ರೆ, ಟೆನ್ಷನ್ ಮಾಡ್ಕೊಂಬೇಡಪ್ಪ, ನೀನೇನು ಕರಿಯಕ್ಕೆ ನಾನು ಬಂದಿಲ್ಲ ಇಲ್ಲಿ ಅಂತ ಹೇಳಿದ ತಕ್ಷಣ ಅವ್ನಿಗೆ ಶಾಕ್ ಆಗೋಯ್ತು. ಇದೇನಪ್ಪ ಕರಿಯಕ್ ಬಂದಿಲ್ಲ ಅಂತ ಹೇಳ್ತಾವಳೆ ಅಂತ. ಗಂಡ ಏನ್ ಹೇಳ್ತಾನೆ ಗೊತ್ತಾ, ಏಯ್ ನಾನ್ ಯಾವಾಗ ಹೇಳ್ದೆ ನಾನು ವಾಪಸ್ ಬರೋದೇ ಇಲ್ಲ ಅಂತ, ಬರ್ತಾ ಇದೆ ನೀನ್ ಯಾವಾಗ ಬರ್ತೀಯಾ ಅಂತ ಹೆಂಡತಿ ಕೇಳ್ತಾಳೆ. ಅದು ಗೊತ್ತಿಲ್ಲ, ಅವ್ರ ಒಟ್ಟಲ್ಲಿ ಬರ್ತೀನಿ ಅಂತ ಗಂಡ ಹೇಳ್ತಾವನೆ. ಇಲ್ಲಪ್ಪ ನೀನ್ ಬರಬೇಡ, ನೀನು ಇಲ್ಲೇ ಇದಕ್ಕೋ, ನನ್ಗೆ ಆಲ್ರೆಡಿ ಒಬ್ಬ ಹುಡುಗವನೆ, ಅದೇ ಆ ಸೈಕಲ್ ಬಗ್ಗೆ ಹೇಳ್ತಾರ ಇವರು. ಏನೋ ಹುಡುಗವನ, ಯಾರ್ಯಾವನು ಅಂತ ಸೆಕ್ಯೂರಿಟಿ ಕೇಳ್ತಾವನೆ. ನಮ್ಮ ಹೀರೋಯಿನ್, ನಿನ್ನ ಹತ್ರ ಮನೆದು ಇನ್ನೊಂದು ಕೀ ಇದೆಯಾ, ಹೌದು ಐತೆ ಅಂತಾನೆ. ಆ ಕೀನ ಫಸ್ಟ್ ವಾಪಸ್ ಮಾಡ್ಬಿಡಪ್ಪ, ಇನ್ನ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹುಡುಗಿ ಹೇಳ್ತಾವಳೆ. ಈ ಕಡೆ ಸೆಕ್ಯೂರಿಟಿ, ಹಂಗಂದ್ರೆ ನೀನ್ ಯಾರನ್ನ ಬೇರೆಯವನ್ನ ನೋಡ್ಕೊಂಡ್ಬಿಟ್ಟ ಅಂತ ಕೇಳ್ತಾವನ್ರಿ. ನಮ್ ಹೀರೋಯಿನ್ ಏನು ಹೇಳ್ತಾ ಇಲ್ಲ, ಹಂಗೆ ಸೈಲೆಂಟ್ ಆಗಿ ಅವ್ನ ಮುಖಾನ ನೋಡ್ತಾ ಅವ್ರೆ. ಆದ್ರೆ ಸೆಕ್ಯೂರಿಟಿ ಬಿಡತರ ಇಲ್ಲ. ಹೇಳೆ ನೀನ್ ಯಾರ ನೋಡ್ಕೊಂಡ್ಬಿಟ್ಟ, ನಾನು ಬರಲ್ಲ ಅಂತ ನಿನಗೆ ಯಾರೇ ಹೇಳಿದ್ದು, ನಾನು ಬರ್ತಾ ಇದ್ದೆ ಕಣೆ, ಇವತ್ತು ನಾಳೆ ಬರ್ತಾ ಇದ್ದೆ ಕಣೆ ಅಂತ ಹುಡುಗ ಸ್ವಲ್ಪ ಗೋಗರಿತಾ ಅವನೇ. ಹುಡುಗಿ ಏನ್ ಹೇಳ್ತಾಳೆ ಗೊತ್ತಾ, ರೀ ನಿಮ್ಗೊಂದು ಜ್ಞಾಪಕ ಇದೆಯಾ, ಅದೇ ಒಂದು ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ನ ನಾನು ಸೈಕಲ್ ಅಲ್ಲಿ ಡೈಲಿ ಹೊಡಿತಾ ಇದೆ, ಆದ್ರೆ ನನ್ನ ಕೈಲಿ ಹತ್ತಕ್ ಆಗ್ತಾ ಇಲ್ಲ ರೀ. ಆದ್ರೆ ನಿಮ್ ಜೊತೆ ಟೂ ವೀಲರ್ ಬಂದಾಗ ಬರ್ರ ಅಂತ ಹೋಗ್ಬಿಡ್ತಾ ಇದ್ರಿ. ಅವಾಗೆಲ್ಲ ಅನ್ಸೋದು, ಇದೇನಪ್ಪ ಗಂಡ ಇದ್ದಾಗ ಮಾತ್ರನೇ ಆ ಬ್ರಿಡ್ಜ್ ನ ದಾಟಕ್ಕಾಗತ್ತಾ, ನಮ್ ಕೈಲಿ ದಾಟಕ್ಕಾಗಲ್ವಾ ಅಂತ. ಸರಿ ಬಿಡು, ಗಂಡ ಇದ್ದಾರಲ್ಲ, ನಾನು ಏನಕ್ಕೆ ಎಷ್ಟೊಂದು ತಲೆ ಕೆಡಿಸ್ಕೊಬೇಕು ಅಂತ ಇದ್ದೆ. ಒಂದಿನ ನೀವು ಹೊಂಟದ್ರ ಅದೇ ಸೈಕಲ್ ಅಲ್ಲಿ ಆ ಬ್ರಿಡ್ಜ್ ಮೇಲೆ ನಾನು ಹತ್ತದೇ ರೀ, ಹಂಗಂದ್ರೆ ನೀವ್ ಇಲ್ದೇನು ನಾನು ಬದುಕ್ಬೋದು ಅಂತ ನನಗೊಂದು ಧೈರ್ಯ ತುಂಬಿದ್ದೆ ನನ್ನ ಸೈಕಲ್. ಇನ್ನ ನಿನಕ್ಕಿಂತ ನನಗೆ ನನ್ನ ಸೈಕಲ್ಲೇ ಮುಖ್ಯ. ಸರಿ ಪಾಪ ಸೆಕ್ಯೂರಿಟಿ ಕೆಲಸ ಬೇರೆ ಮಾಡ್ತಾ ಇದೆಯಾ, ಹೋಗು ಅಲ್ಲಿ ಓನರ್ ಬರ್ತಾರೆ, ಗೇಟ್ ಓಪನ್ ಮಾಡ್ಬೇಕು, ನಾನು ಬರ್ಲಾ, ನನ್ನ ಬ್ರಿಡ್ಜ್, ನನ್ನ ಮನೆ, ನನ್ನ ಬೀಗ, ನನ್ನ ಮನೆ ಕೆಲಸ ಇದೇ ಸಾಕು ನನಗೆ, ಇನ್ನು ಯಾವನ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಅಂತ ನಮ್ಮ ಹೀರೋಯಿನ್ ಆ ಸೈಕಲ್ ನ ತಗೊಂಡು ಹಂಗೆ ಹೋಯ್ತಾ ಅವ್ರಿ. ಈ ಕಡೆ ಸೆಕ್ಯೂರಿಟಿ ಬೇರೆ ಲೇ ನಾನು ಬಿಟ್ಟು ಹೋಗ್ಬೇಡ ಕಣೆ, ನಾನು ಬರ್ತೀನಿ ರೇ ಅಂತ ಬಡ್ಕೊಂತಾವನೆ. ಬಟ್ ಹುಡುಗಿ ತಿರುಗಿ ನೋಡೋ ತರ ಇಲ್ಲ. ಮಾರನೇ ದಿನ ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲಸ ಓನರ್ ಅಮ್ಮ ಕೇಳ್ತಾ ಅವ್ರೆ, ಏನೇ ನಿನ್ ಗಂಡ ಬಂದ ಕರ್ಕೊಂಡ್ ಬಂದ ಅಂತ. ಅದಕ್ಕೆ ಇವರನ್ನು, ಇಲ್ಲಕ್ಕ ಅವನೇ ನನ್ಗೆ ಅವಶ್ಯಕತೆ ಇಲ್ಲ, ನಾನು ಆ ಫ್ಲೈವರ್ ನ ದಾಟ್ಬಿಟ್ನಲ್ಲ, ಹಂಗಂದ್ರೆ ಗಂಡ ಅನ್ನೋ ಒಂದು ಮೆಟ್ಲನ್ನ ಇವಳು ದಾಟ್ಬಿಟ್ಲು, ಇನ್ನ ಅವನು ಇವಳಿಗೆ ಅವಶ್ಯಕತೆ ಇಲ್ಲ. ಇವಳು ಹೆಂಗೆ ಪಾಪ ಎಷ್ಟು ಕಷ್ಟ ಬಿದ್ದು ಪರದಾಡೋದು ರೀ ಅವನಿಗೋಸ್ಕರ. ಅವನು ಸ್ವಲ್ಪ ಇವಳ ಮೇಲೆ ಕರುಣೆ ಇಲ್ಲದೆ ಹೋದ್ನಲ್ಲ, ತಪ್ಪು ಅವನು ತಾನೆ. ಅದನ್ನ ಹೇಳಿದ ತಕ್ಷಣ ಕೆಲಸ ಮನೆಗೆ ಸ್ವಲ್ಪ ಡೌಟ್, ಇದೇನಪ್ಪ ಆಫ್ಟರ್ ಆಲ್ ಮನೆ ಕೆಲಸ ಮಾಡವಳು ಇವಳೇ ಗಂಡನ್ ಬಿಟ್ಟು ಸೂಪರ್ ಆಗವಳೆ, ನನ್ನ ಗಂಡ ಅತ್ತಿನ ಬೇಡ ಇತ್ತಿನ ಬೇಡ, ಭಾರ ಕಮ್ಮಿ ಮಾಡು ಅಂತ ತುಂಬಾ ಹಿಂಸೆ ಕೊಡ್ತಾನೆ. ಇವನ್ ಮಾತು ನಾನೇನೆ ಕೇಳಬೇಕು ಅಂತ ಓನರಮ್ಮ ಈ ಕೆಲಸಗಳು ಹೇಳದಲ್ಲ ಸೂಪರ್ ಆಗಿ ಹೇಳದೆ ಕಣ, ಇನ್ನ ನನಗೂ ಬೇಡ ಅವನು ಅಂತ ಅವ್ರ ಗಂಡನ್ನ ಅವರು ಬಿಟ್ಬಿಡ್ತಾರೆ. ಇನ್ನ ಮಾರನೇ ದಿನ ಮನೆಗೆ ಹೋಯ್ತಾರೆ. ಅಲ್ಲಿ ನೋಡಿ ಗಾರೆ ಮೇಸ್ರಿನೂ ಬಂದ, ಯೋ ತೂತು ಮುಚ್ಕೊಡಯ್ಯ, ಅದೇ ಮನೆ ತೂತನ ಅಂತ ಕೇಳ್ತಾರೆ. ಅವ್ರುನು, ಅಮ್ಮ 23,000 ಆಗುತ್ತೆ ಅಂತ ಹೇಳಿದ್ನಲ್ಲ, ನೀನ್ ತಲೆ ಕೆಡಿಸ್ಕೊಂಬೇಡ, ಸ್ವಲ್ಪ ಕೆಲಸ ಮಾಡ್ತಾ ಇರೋ, ನಾನು ದುಡ್ಡನ್ನ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೀರೋಯಿನ್ ಹೇಳ್ತಾರೆ. ಹೆಂಗಮ್ಮ ಅರೇಂಜ್ ಮಾಡ್ಕೊಡ್ತೀಯ ಅಂತ ಆ ಗಾರೆ ಮೇಸ್ರಿ ಕೇಳ್ತಾವನೆ. ಇಲ್ಲಿ ನೋಡ್ರಿ ನೈಟು ನಮ್ಮ ಹೀರೋಯಿನ್ ಟೀ ಮಾರಕ್ ಹೋಗೋರೆ. ಅಲ್ಲಿ ರಾತ್ರಿ ಹೊತ್ತಲ್ಲ ಟೀ ಮಾರಂಗಿಲ್ಲ, ಯಾರನ್ನ ಪೊಲೀಸ್ ಅವ್ರು ಬಂದ್ರೆ ಸೈಕಲ್ ತಳ್ಕೊಂಡು ಓಡ್ತಾ ಇರ್ಬೇಕು. ಅಲ್ಲಿಗೆ ಇವ್ರು ಕೆಲಸ ಮಾಡ್ತಾ ಇರಲ್ಲ ಮನೆ ಓನರಮ್ಮ ಅವರು ಬರ್ತಾರೆ. ಅವರು ತುಂಬಾ ವರ್ಷ ಆಗಿತ್ತು ಈ ತರ ನೈಟ್ ಅಲ್ಲಿ ಆಚೆ ಬಂದು, ಯಾಕಂದ್ರೆ ಗಂಡನ ಪ್ರಾಬ್ಲಮ್ ಇಂದ. ರೀ ಗಂಡ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ನಾನು, ಯಂಗ್ಸರ್ನ ಕಟ್ಟಾಕೋನು ಅವನು ಗಂಡನೇ ಅಲ್ಲ ರೀ, ನನಗೆ ಗೊತ್ತಿರಂಗೆ. ಅವರು ನಮ್ ತರ ಮನುಷ್ಯರ್ದಾನೆ, ಏನಂತೀರಾ. ಇನ್ನ ಸ್ವಲ್ಪನೇ ದುಡ್ಡು ಕೂಡಾಕಿ ಮನೇನು ರಿಪೇರಿ ಮಾಡಿಸ್ಕೊಂಡ್ರು. ಅಲ್ಲಿ ನೋಡ್ರಿ ಕಿವಿಗೆ ವಾಕ್ಮೆಂಟ್ ಹಾಕೊಂಡು ರೈಡು, ಅಲ್ಲಿ ನೋಡಿ ಸೈಕಲ್ಗೆ ಪೇಂಟಿಂಗ್ ಎಲ್ಲ ಜೋರಾಗಿ ಮಾಡಿಸ್ತಾವ್ರೆ. ಸಾರಿ ಅವರೇ ಮಾಡ್ತಾವ್ರೆ. ಒಂದಿನ ಹಂಗೆ ಟೀ ಮಾಡ್ತಾ ಇರ್ಬೇಕಾರೆ ಅಲ್ಲಿ ಪೊಲೀಸರು ಬಂದ್ಬಿಟ್ರು. ಸಾರಿ ಪೊಲೀಸ್ ಅಂಕಲ್ ಅಂತ ಎಲ್ಲರೂ ಓಡ್ತಾವ್ರು ನೋಡಿ. ಇನ್ನ ಗಾರೆ ಮೇಸ್ರಿನೋ, ನೋಡಮ್ಮ ಮನೆ ರೆಡಿ ಆಗೋಯ್ತು, ನೋಡೋನ್ಸಲಿ ಮೇಲೆ ಅಂತವನೆ. ಇವರು ನೋಡ್ಬಿಟ್ಟು ಅಷ್ಟೊಂದು ಖುಷಿ ಪಡ್ತಾರೆ. ಗಂಡ ಆದ್ರೂ ಕಪ್ಪೈಸು ಇದು ಚಿಕ್ಕದೇ ತಗೊಂಡ್ ಕೊಡ್ತಾ ಇದ್ದ. ಇಲ್ಲಿ ನೋಡಿ ಐಸ್ ಕ್ರೀಮ್ ತಗೊಂಡು ಹೆಂಗ್ ತುರ್ಕೊಂತವ್ರೆ ಬಾಯಿ ಒಳಿಕೆ ಅಂತ. ಇನ್ನ ಸೈಕಲ್ ತಗೊಂಡು ಖುಷಿಯಾಗಿ ಕೂಗುತ್ತಾ ಅಲ್ಲಿ ನೋಡಿ ಆ ಬ್ರಿಡ್ಜ್ ನ ಹಂಗೆ ಸಿಂಪಲ್ ಆಗಿ ಕ್ರಾಸ್ ಮಾಡ್ಬಿಟ್ರು. ಆ ಖುಷಿ ಮಕ್ಕದಲ್ಲೇ ಹಂಗೆ ಈ ಮೂವಿನ ಮುಗಿಸ್ತಾರೆ. ಏನ್ ಹೇಳಕ್ ಬರ್ತಾವ್ರೆ ಡೈರೆಕ್ಟ್ರು ಅಂತ ಕೇಳ್ತೀರಾ. ಸಿಂಪಲ್ ಆಗಿ ಒಂದು ಹೆಣ್ಣು ಕೈಯಲ್ಲಿ ಆಗದೇ ಇರೋದು ಏನೂ ಇಲ್ಲ. ಯಾವ್ದಕ್ಕೂ ಕುಗ್ಬೇಡಿ, ಯಾವ್ದನ್ನು ನೆನೆಸ್ಕೊಂಡು ಅಳಬೇಡಿ. ಜೀವನ ಹಂಗೆ ಸಾಗ್ತಾ ಇರುತ್ತೆ. ನಾವ್ ಎಲ್ಲಿ ಕುತ್ಕೊಂಡ್ರು ಟೈಮ್ ಹಂಗೆ ಕುತ್ಕೊಳ್ಳಲ್ಲ. ಟೈಮ್ ಪಾಟ್ಗೂ ಟೈಮ್ ಓಡ್ತಾ ಇರುತ್ತೆ. ಆ ಟೈಮ್ ತರನೇ ನಾವು ನಮ್ ಜೀವನನ ಓಡಿಸ್ಕೊಂಡು ಹೋಯ್ತಾ ಇರೋಣ ಅಷ್ಟೇ. ಸರಿ ರೀ, ಮೂವಿ ಚೆನ್ನಾಗಿದ್ರೆ ಜೊತೆಲೇ ಇರಿ. ಬಾಯ್ ಬಾಯ್.